ಟಾಲೆಸ್ಟ್ ಬಿಲ್ಡಿಂಗ್. ಫಸ್ಟು ಬುರ್ಜ್ ಖಲೀಫಾ, ಅದಾದಮೇಲೆ ನಾವೀಗಿರೋ ಅಂಥದ್ದು. ಇದು ಕೂಡ ಚೀನಾನಲ್ಲಿ. ಟೋಕ್ಯೋ ಸ್ಕೈ ಟ್ರೀ. ಇದು ಫ್ರಂಟು ಬ್ಯಾಕ್. ಹಾಂ, ಸೊ ಇದು 18 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಇರುತ್ತೆ. ಸೊ ಬೇಕಂದ್ರೆ ತೊಗೊಬೋದು. 30 RM ಇದೆ. ಕನ್ಸ್ಟ್ರಕ್ಷನ್ ಸ್ವಲ್ಪ ಇನ್ಫಾರ್ಮೇಷನ್ ಆಗಿದ್ದಾರೆ. ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ 1991ನಲ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಈಗ ನಾವೆಲ್ಲಿದ್ದೀವಿ ಅಂತಂದರೆ KL ಟವರ್. ನೋಡಿ ಬ್ಯಾಕ್ ಸೈಡ್ ಇದೆ, ಇದೇ KL ಟವರು. ಸೊ ಇದು ಪ್ರೈಸ್ ಎಷ್ಟಿದೆ ನಾವು ಕ್ಲೂಕಲ್ಲೂ ಚೆಕ್ ಮಾಡ್ತೀವಿ, ಪ್ರೈಸ್ ಎಷ್ಟಿದೆ ಮತ್ತು ಇಲ್ಲೆಷ್ಟು ಪ್ರೈಸ್ ಇದೆ, ನೀವೆಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಕಡಿಮೆ ಆಗುತ್ತೆ ಅಂತ ಪ್ರತಿಯೊಂದು ಈಗ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ಕೊಡ್ತೀವಿ, ನೋಡ್ತಾನೆ ಇರಿ. ಅದಕ್ಕಿಂತ ಫಸ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲಾಸ್ಟ್ವರೆಗೂ ಎಂಡ್ವರೆಗೂ ನೋಡಿ. ಓಕೆ, ಇದರಲ್ಲಿ ಯಾವುದೇ ಥರ ಅಬ್ಸರ್ವೇಷನ್ ಡೆಕ್ ಏನಿಲ್ಲ. ಮತ್ತು ಅಲ್ಲಿ ನೋಡಿ ಟ್ವಿನ್ ಟವರ್ ಇದೆ. ಈ ಕಡೆ KL ಟವರ್. ಇದು ಟಿಕೆಟ್ಸ್ ಈಗ ಚೆಕ್ ಮಾಡ್ತೀವಿ ಎಷ್ಟಿದೆ ಅಂತ. ಸ್ಕೈ ಟೆರೇಸ್, ಅಬ್ಸರ್ವೇಷನ್ ಡೆಕ್, ಕಾಂಬೋಗೆ ಎಷ್ಟಿದೆ, ಸ್ಕೈಗೆ ಎಷ್ಟಿದೆ. ಓಕೆ, ಇಲ್ಲಿ ಕಾಂಬೋ ಅಂದರೆ ಸ್ಕೈ ಟೆರೆಸ್ ಮತ್ತು ಅಬ್ಸರ್ವೇಟರಿ ಡೆಕ್ ಮತ್ತು ಇದೊಂದು ಫ್ರೀ ಇರುತ್ತೆ. ಫ್ರೀ ಗ್ಲಾಸ್ ಅದೆರಡು ಎಲ್ಲ ಸೇರಿ 180. ಇಂಡಿಯನ್ ಕರೆನ್ಸಿನಲ್ಲಿ ಎಷ್ಟಾಗುತ್ತೆ ಅಂತ ಹೇಳ್ತೀವಿ. ಇದು ಚೈಲ್ಡಲ್ಲಿ, ಇದು ಮಕ್ಕಳಿಗೆ, ಇದು ಸೀನಿಯರ್ ಸಿಟಿಸನ್ಗೆ PWD ಅಂತ. ಸೊ ಬ್ಯಾಕ್ ಟೆರೆಸ್, ಸ್ಕೈ ಟೆರೆಸ್ಗೆ 140 per person. ಅಬ್ಸರ್ವೇಷನ್ ಡೆಕ್ 80 ರಿಂಗಿಟ್ಸ್. ಅಡಲ್ಟು, ಚೈಲ್ಡ್ಗೆ 50 ರಿಂಗಿಟ್ಸ್, ಸೀನಿಯರ್ಸ್ಗೆ 50. ಡೈರೆಕ್ಟ್ ಅಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿದ್ರೆ ಕಾಂಬೋ ಅಂದರೆ ಸ್ಕೈ ಟೆರೆಸ್ ಮತ್ತು ಅಬ್ಸರ್ವೇಟರಿ ಡೆಕ್ ಅದೆರಡು ಸೇರಿ 180 ಇದೆ. 180 ಅಂದರೆ 3700 ಆಗುತ್ತೆ. ಬಟ್ ಸೇಮ್ ಕಾಂಬೋ ಫ್ಲೂಕಲ್ಲಿ 3100 ಆಗುತ್ತೆ. ಅಂದರೆ 600 ಸೇವ್ ಮಾಡ್ಬೋದು. 600 ಜಾಸ್ತಿನೇ ಅಲ್ವಾ? ಮತ್ತು ಜಸ್ಟ್ ಅಬ್ಸರ್ವೇಷನ್ ಡೆಕ್ ಆದರೆ ಅಲ್ಲಿ 80 ಇದೆ. 80 ಅಂದರೆ 1600 ಇದೆ. ಸೇಮು ಕ್ಲೂ ಕಪ್ಪಲ್ಲಿ 1300 ಇದೆ. 300 ಸೇವ್ ಆಗುತ್ತೆ.
ಸೊ ನಾವು ಇದರಲ್ಲೇ ಕ್ಲೂಕಲ್ಲೇ ಬುಕ್ ಮಾಡ್ತೀವಿ. ಇಮಿಡಿಯೇಟ್ ಆಗೋಗುತ್ತೆ. ನೀವು ಬುಕ್ ಮಾಡಿ ವಿತಿನ್ ಸೆಕೆಂಡ್ಸಲ್ಲೇ ನಿಮಗೆ ಒಂದು QR ಕೋಡ್ ಬಂದ್ಬಿಡುತ್ತೆ. ನಮಗೇನು ನಾವು ಎಷ್ಟು ಪರ್ಚೇಸ್ ಮಾಡಿದ್ದೀವಿ ಎಲ್ಲೂ ಕೂಡ ನಮಗೆ QR ಅಲ್ಲಿ ಇಶ್ಯೂ ಆಗಲಿಲ್ಲ, ಎಲ್ಲೂ ಆಗಿಲ್ಲ. ಎಲ್ಲ ಕಡೆ ಸ್ಮೂತಾಗಿ. ಇನ್ನು ನಾವು ಯಾವ ಕ್ಯೂ ಅಲ್ಲೂ ನಿಂತ್ಕೊಂಡಿರ ಬೇಗ ಹೋಗ್ತಾ ಇದ್ದೀವಿ. ಸೊ ಅದೊಂದು ಕ್ಲೂಕ್ ಯೂಸ್ ಮಾಡಿ ನೋಡಿ. ಸ್ಕ್ಯಾನ್ ಮಾಡಿ ಒಳಗಡೆ ಹೋಗ್ಬೇಕು. ಥ್ಯಾಂಕ್ ಯು. Observation 1801. Okay. See this number floor up here. ಯಾವುದು? TL01 ಅಬ್ಸರ್ವೇಷನ್ ಡೆಕ್, TL05 ಸ್ಕೈ ಡೆಕ್ಸ್. ನೋಡಿ, ಇದೆ ಅಬ್ಸರ್ವೇಷನ್ ಟೆಕ್. 3 ಟೈಮ್ ನಾವು ಎಷ್ಟು ಬೇಕಾದ್ರೂ ಇರ್ಬೋದು. 10 ಗಂಟೆ ಇರುತ್ತೆ. ವ್ಯೂ ಮಾತ್ರ ನೋಡಿ, ಇದೆ ವರ್ಲ್ಡ್ ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್. ಫಸ್ಟ್ ಬುರ್ಜ್ ಖಲೀಫಾ, ಇದಾದಮೇಲೆ ಆಲ್ಮೋಸ್ಟ್ ಸಿಟಿ ನೋಡ್ಬೋದು ಇಲ್ಲಿಂದನೇ. 360 ಡಿಗ್ರಿ. ಚೆನ್ನಾಗಿದೆ ನೋಡಿ. ಈಗ ನಿಮಗೂ 360 ಡಿಗ್ರಿನಲ್ಲಿ ಪ್ರತಿಯೊಂದು ತೋರಿಸ್ತೀವಿ. ಟ್ರೈನ್ ಝೂಮ್ ಮಾಡಿ, ಟ್ರೈನ್ ಹೋಗ್ತಿದೆ ನೋಡಿ. ಸ್ಟೇಷನ್ ಇಲ್ಲಿಂದ ಟ್ವಿನ್ ಟವರ್ ಕಾಣಿಸುತ್ತೆ. ಆದರೆ ಅದು ಇದರಷ್ಟು ಹೈಟ್ ಇನ್ನೂ ಕಮ್ಮಿ ಇದೆ. ಸೊ KL ಟವರ್ ನೀವು ಬಂದರೆ ಟ್ವಿನ್ ಟವರಲ್ಲಿ ಹೋಗ್ಬಿಟ್ಟು ನೋಡೋದಕ್ಕಿಂತ ಅಬ್ಸರ್ವೇಷನ್ ಡೆಕ್ಕೆ ಆಗಲಿ ಕೈ ಅದೆಲ್ಲ ಇಲ್ಲಿ ಬಂದಿರ್ತಾವೆ. ನೀವು ಇನ್ನೂ ಹೈಟಲ್ಲಿ ನೋಡ್ಬೋದು. ನಾವು 360 ಡಿಗ್ರಿನಲ್ಲೂ ಕಾಣಿಸುತ್ತೆ, ಇನ್ನೂ ಹೈಟಲ್ಲಿ ನೋಡ್ಬೋದು. ನೋಡಿ ವ್ಯೂಸ್ ನೋಡಿ ಹೆಂಗಿದೆ. ಇಡೀ ಕೋಲಾಲಂಪುರ್ ಸಿಟಿ ವ್ಯೂಸೇ ಕಾಣಿಸುತ್ತೆ. ರೋಡ್ಸ್ ಇಲ್ಲ, ಯಾವುದೊಂದು ಸ್ಟೇಡಿಯಂ ಇದೆ, ಗ್ರೌಂಡ್ ಇದೆ. ಚಿಕ್ಕ ಶಾಪ್ಸ್ ಕೂಡ ಇದೆ. ಈ ಶಾಪ್ಸ್ ಇದೆ, ಮತ್ತು ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ನಮಗೆ. ಕೂಲ್ ಡ್ರಿಂಕ್ಸ್, ಮೇಲೆ ರೆಸ್ಟೋರೆಂಟ್ ಇದೆ. 360 ಡಿಗ್ರಿ ಆಗುತ್ತೆ. ರೆಸ್ಟೋರೆಂಟ್ ಇದೆ ಮೇಲ್ಗಡೆ. ಅದು ಮೇಬಿ ಒನ್ ಡೇ ಬಿಫೋರ್ ರಿಸರ್ವ್ ಮಾಡ್ಬೋದು. ಎಲ್ಲಕ್ಕಿಂತ ಹೈಯೆಸ್ಟ್ ಸ್ಕೈ ಟೆರೆಸ್ ಓಪನ್ ಇರುತ್ತೆ. ಅದಕ್ಕೆ ಈ ಥರ ಎಲ್ಲ ಇರಲ್ಲ, ಓಪನ್ ಗ್ಲಾಸ್ ಮಾತ್ರ ಒಂದಿರುತ್ತೆ ಅಷ್ಟೇ. ಇದೆಲ್ಲ ಓಪನ್ ಇರುತ್ತೆ. ಸ್ವಲ್ಪ ಹಳೆ ಬಿಲ್ಡಿಂಗ್ಗಳೇ ಕೋಲಾಲಂಪುರದಲ್ಲಿ. ಹೊಸ ಬಿಲ್ಡಿಂಗ್ ಅಂತ ಏನಿಲ್ಲ, ಎಲ್ಲ ಹಳೆ. ನೋಡಿ, ಯಾವುದೋ ಅಪಾರ್ಟ್ಮೆಂಟ್ ಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ. ಟ್ವಿನ್ ಟವರ್, ಮೆಡ್ರಾಸ್ ಟ್ವಿನ್ ಟವರ್. ಮೇ ಬಿ ಎರಡು ಸೇಮ್ ಹೈಟ್ ಇರ್ಬೋದು, ಬಟ್ ಅಬ್ಸರ್ವೇಷನ್ ಸ್ವಲ್ಪ ಸ್ವಲ್ಪ ಕೆಳಗೆ ಇದೆ ಅನ್ಸುತ್ತೆ.
ಒಂದು ಡಿಸ್ಪ್ಲೇ ತಗೊಂಡು 15th ಪ್ರೈಸ್ ಮಲೇಷ್ಯಾದ ಅದು ಎಷ್ಟು ಆಯ್ತದೆ ಅಂದರೆ ಅದೇ 165.5 ಆದಮೇಲೆ ಜರ್ಮನಿದು ಲಟ್ವಿಯಾ ಲಾಟ್ವಿಯಾ ಜೊತೆ ಇದು ಅಲ್ಮಟ್ಟಿ ಕಜಕಿಸ್ತಾನದಲ್ಲಿ ಮತ್ತು ಕುವೈಟ್ ಇದು 372 ಚೀನಾ ಇದು ಚೀನಾ ಕೋಲಾರಂಟು ನಾವೀಗಿರೋ ಅಂಥದ್ದು ಟವರ್ ಅಂತಾರೆ ನಾವು ಈ ಪ್ಲೇಸಲ್ಲಿದ್ದೀವಿ ಈ ಪ್ಲೇಸಲ್ಲಿದ್ದೀವಿ. ಇದ್ರ ಮೇಲೆ ಇದು ರಿವಾಲ್ವಿಂಗ್ ರೆಸ್ಟೋರೆಂಟ್ ಇದು ಫುಲ್ ಟಾಪು ಸ್ಕೈ ಟೆರೆಸ್. ಇಲ್ಲಿ ಒಂದು ಗ್ಲಾಸ್ ಬಾಕ್ಸ್ ಕೂಡ ಇದೆ, ಅಲ್ಲಿ ಹೋಗಿ ನೀವು ಫೋಟೋಸ್ ತೊಗೊಬೋದು. ಒಬ್ಬರಿಗೆ ಒಂದು 45 ಸೆಕೆಂಡ್ಸ್ ಇಲ್ಲ 1 ಮಿನಿಟ್ ಅಂದ್ಕೊಡ್ತಾರೆ, ಅವಾಗ ಎಷ್ಟು ವರ್ಲ್ಡ್ 6th ಇಲ್ಲ 7th ಪ್ಲೇಸ್ ಈ ಟವರ್. ಸೊ ಅದಾದಮೇಲೆ ಇರಾನ್ ಇದೆ, ಆಮೇಲೆ ಚೀನಾ ಶಾಂಘೈ ಚೀನಾ, ಆಮೇಲೆ ರಷ್ಯಾ ಮಾಸ್ಕೋ ರಷ್ಯಾನಲ್ಲಿ, ಟೊರೊಂಟೊ ಕೆನಡಾ, ಸಿ ಎನ್ ಟವರು ಟೊರೆಂಟೊ ಕೆನಡಾ, ಇದು ಕೂಡ ಚೀನಾನಲ್ಲಿ. ಫಸ್ಟ್ ಪ್ಲೇಸ್ ಟೋಕ್ಯೋ ಸ್ಕೈ ಟ್ರೀ 34 ಮೀಟರ್ 634 ಮೀಟರ್ಸ್ ಅಂತ. ಕಾಯಿನ್ ಡಿಸ್ಪೆನ್ಸರ್ ಥರ ಇದೆ. ನಮಗೆ ಏನಾದರೂ ಚೆನ್ನಾಗಿರೋದು ಅದ್ರ ನೆನಪಿಗೆ ಏನಾದರೂ ತೊಗೊಂಡೋಗ್ಬೇಕಂದ್ರೆ ಈ ಥರ ಕಾಯಿನ್ಸ್ ಇದ್ರ ಮೇಲೆ ಕವರ್ ಹಾಕಿದ್ದಾರೆ, ಅದರಿಂದಗಡೆ ಹತ್ರ ಇರುತ್ತೆ. ಇದು ಫ್ರಂಟು ಬ್ಯಾಕ್. ಹಾಂ, ಸೊ ಇದು 18 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಇರುತ್ತೆ. ಸೊ ಬೇಕಂದ್ರೆ ತೊಗೊಬೋದು. 30 RM ಇದೆ. 30 RM ಇದೆ. ಪ್ರತಿಯೊಂದು ಐ ಥಿಂಕ್ ಇವೆರಡು ಅಷ್ಟೇ ಇರೋದು, ಅದೆಲ್ಲ ಇಲ್ಲ. ಅದೆಲ್ಲ ಎರಡು 30 RM ಇದೆ. 30 ರಿಂಗೇಟ್ಸ್. 30 ರಿಂಗೇಟ್ಸ್ ಅಂದರೆ ನಿಮಗೆ ಆಲ್ಮೋಸ್ಟ್ ಅಲ್ಲೂ ಎಷ್ಟಾಗುತ್ತೆ? 623 620 ಫ್ರೀಯಾ? 623 ಹಾಂ. ಎಕ್ಸಾಕ್ಟ್ ಅಮೌಂಟು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ಅದನ್ನು ಇಲ್ಲಿ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ವಲ್ಪ ಇನ್ಫಾರ್ಮೇಷನ್ ಆಗಿದ್ದಾರೆ. ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ 1991ನಲ್ಲಿ. ನೋಡಿ, ಇದ್ರಲ್ಲಿ ನೋಡಿದ್ರೆ ನಿಮಗೆ ಸಿಟಿ ವ್ಯೂ ಕಾಣಿಸುತ್ತೆ ಫುಲ್ ಝೂಮಿಂಗಲ್ಲಿ. ನೋಡಿ, ಆಲ್ಮೋಸ್ಟ್ ಆಲ್ 1.5 ಅವರಿಂದ ಇಲ್ಲೇ ವೆಯ್ಟ್ ಮಾಡ್ತಿದ್ವಿ. ನಿಮಗೆ ನೈಟ್ ವ್ಯೂ ಹೆಂಗಿರುತ್ತೆ KL ಟವರಿಂದ, ಸಿಟಿ ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ಬೇಕು ಅಂತ ಆಲ್ಮೋಸ್ಟ್ ಆಲ್ 1.5 ಅವರ್ಸ್ ಟು 2 ಅವರ್ಸ್ ಇಲ್ಲೇ ವೆಯ್ಟ್ ಮಾಡಿದ್ವಿ. ಈಗ 7:20 ಆಗಿದೆ. ಈಗ ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡ್ತಿದ್ದಾರೆ. ಸೊ ಬನ್ನಿ, ನೈಟ್ ವ್ಯೂ ಹೆಂಗಿದೆ ಅಂತ ನೀವು ನೋಡಿ. ಅದು ಸ್ವಲ್ಪ ರಿಫ್ಲೆಕ್ಷನ್ ಬೀಳುತ್ತೆ, ಹಾಂ, ಆದಷ್ಟು ಕ್ಲೀನಾಗಿ ಶೂಟ್ ಮಾಡಿ ಟ್ರೈ ಮಾಡ್ತೀವಿ. ನೋಡಿ, ಎಂಜಾಯ್ ಮಾಡಿ.